ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತು ಶುಕ್ರವಾರ, ಮೊದಲನೇದಾಗಿ ಎಲ್ಲರಿಗೂ ಶುಭ ಶುಕ್ರವಾರ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರಂಗೋಲಿ ಹಾಕ್ಕೊಳ್ತಾ ಇರೋವಾಗ ಇವತ್ತು ಟಿಫನ್ಗೆ ಏನು ಅಂತ ಯೋಚನೆ ಇಲ್ಲ, ಯಾಕಂದರೆ ನಾನು ನೈಟೇ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ. ಸೊ ಹಿಟ್ಟಿದೆ, ಇಡ್ಲಿ ಹಾಕ್ಕೊಂಡು ಅದಕ್ಕೊಂದು ಸ್ಪೈಸಿ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡು ಹೂವು ಅಲಂಕಾರ ಮಾಡಿಬಿಟ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಶುಕ್ರವಾರದೊತ್ತು ಈ ಥರ ಒಂದು ಪಾಸಿಟಿವ್ ವೈಬ್ಸ್ ಜೊತೆ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಹೊರಗೆ ಹೋಗೋದಿದೆ, ಹಾಗಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫಸ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು 2 ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2ರಿಂದ 3 ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಸೊ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆರೋದಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಇದಕ್ಕೆ 1ರಿಂದ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು, ಗುಂಟೂರು ಅಥವಾ ಯಾವುದಾದ್ರೂ ಮೆಣಸಿನ್ಕಾಯಿ ನೀವು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಆರಿಸಿ ಇದನ್ನು ರುಬ್ಬಿ ನೀವು ಸರ್ವ್ ಮಾಡ್ಬೋದು ಡೈರೆಕ್ಟಾಗಿ. ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಇಡ್ಲಿ ಜೊತೆ ಚೆನ್ನಾಗಿರುತ್ತೆ. ಮತ್ತು ನಾನು ಪಕ್ಕದಲ್ಲೇ ಹಾಗೆ ಅಡುಗೆಗೂ ರೆಡಿ ಮಾಡ್ಕೊಂಬಿಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ತೋರಿಸಿದ್ನಲ್ವ, ಆ ಬೆಳ್ಳುಳ್ಳಿ ಗಡ್ಡೆಗಳು ಎಷ್ಟು ದಪ್ಪ ಇತ್ತು ಅಂದರೆ ಒಂದು ಎಸಳಲ್ಲಿ 4-5 ಪೀಸ್ ಮಾಡ್ಬೋದು, ಅಷ್ಟು ದಪ್ಪ ಇತ್ತು. ಸಖತ್ತಾಗಿತ್ತು, ಬಿಡಿಸೋದಕ್ಕೂ ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು 2 ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಹುಳಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಕೊನೆಟ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಆರಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಗೆ. ಮೊನ್ನೆ ನಾನು ಬನಶಂಕರಿಗೆ ಹೋಗಿದ್ನಲ್ವ, ಅಲ್ಲಿಂದ ನಾನು ಅವರೆಕಾಯಿ ಸಿಕ್ಕಿತ್ತು, ಅವರೆಕಾಯಿ ತಂದು ಬಿಡಿಸಿಟ್ಕೊಂಡಿದ್ದೆ. ಇದು ಕೂಡ ಒಗ್ಗರಣೆ ಕೊಟ್ಕೊಂಡ್ಮೇಲೆ ಇದಕ್ಕೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿನ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹುರ್ಕೊಂಡಿರೋ ಅಂಥ ಮಸಾಲೆಗೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ರುಬ್ಕೊಬೇಕಾಗುತ್ತೆ. ಈ ಮಸಾಲೆನ ಬೇಯ್ತಾ ಇರೋ ತರಕಾರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಜಾರ್ನ ವಾಶ್ ಮಾಡ್ಕೊಂಡಿರೋ ನೀರು ಎಷ್ಟು ಬೇಕೋ ಆ ಹದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಸಾಲ್ಟ್ನ ಟೇಸ್ಟ್ ಮಾಡ್ಕೊಳ್ಬೋದು ಒಂದ್ಸತಿ.
ಸೊ ಸೀಸನ್ ಇದ್ದಾಗ ಅವರೆಕಾಯಿ ತೊಗರಿಕಾಯಿ ಈ ಥರ ಕಾಳುಗಳು ಬಂದಾಗ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ರಿಂದ 3 ವಿಷಿಲ್ ಕೂಗಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೂವು ಮತ್ತು ವಿಳೆದೆಲೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಹೇಳಿದ್ನಲ್ವ ಸಪ್ರೇಟಾಗಿ ದೇವ್ರ ಮನೆ ಇಲ್ಲ, ಇಲ್ಲೇ ನಾನು ಬಿಡಿ ಹೂವದಲ್ಲೇ ಡೆಕೋರೇಟ್ ಮಾಡ್ಕೊಳ್ತೀನಿ. ಆದಷ್ಟು ಸಿಂಪಲ್ಲಾಗಿರುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಸ್ವಲ್ಪ ಬೇಗ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಬೋದು, ಮಗು ಜೊತೆ ಸ್ವಲ್ಪ ಆಟ ಆಡ್ಬೋದು. ಈ ಕಾರಣಕ್ಕೆ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಮಗು ಎದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ಮಾಡಿಸಿ ಲಂಚ್ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಸ್ವಲ್ಪ ಹೊತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಆದಷ್ಟು ನಾನು ಆಲ್ಟರ್ನೇಟಿವ್ ಡೇಸ್ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ಮನೆಗೆ ಹತ್ತಿರವಾಗಿರುವಂತಹ ಪಾರ್ಕು, ಗೊತ್ತಿರ್ಬೋದು ಸುಮಾರು ಜನಕ್ಕೆ. ಗವಿಗಂಗಾಧರೇಶ್ವರ ಪಾರ್ಕ್ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಮನೆ ಹತ್ತಿರ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಸ್ವಲ್ಪ ಹತ್ತಿರದಲ್ಲಿ ಅವನ್ನ ಜಾಸ್ತಿ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಇನ್ನು ಸುಮಾರು ಪಾರ್ಕ್ಗಳಿವೆ, ಇದು ನನಗೆ ಸ್ವಲ್ಪ ಹತ್ತಿರ. ಹಾಗಾಗಿ ನೋಡಿ, ಇದೆ ತುಂಬ ಎಂಜಾಯ್ ಮಾಡ್ತಾನೆ ಅವನು. ಸ್ಪಿನ್ ಮಾಡೋದು ಅದೆಲ್ಲ ಎಂಜಾಯ್ ಮಾಡ್ತಾ ಇರ್ತಾನೆ. ಅವನಿಗೆ ಸ್ಯಾಂಡಲ್ ಆಡೋಕ್ಕೆಲ್ಲ ಬಿಡ್ತೀನಿ. ಒಂದು 4 o'clockಗೆ ಎಬ್ಬಿಸಿ ಅವನ್ನ ಕರ್ಕೊಂಡು ಹೋಗಿಬಿಟ್ರೆ 5 to 5:30ವರೆಗೂ ಆಟ ಆಡ್ತಾ ಇರ್ತಾನೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಏನಾದರೂ ಮಾಡೋದಿದ್ರೆ ಮಾಡಿ ಅವ್ರಿಗೆಲ್ಲ ಹಾಲು ಕುಡಿಸ್ಕೊಂಡು ಹಾಗೆ ನೈಟ್ ಆಗಿಬಿಡುತ್ತೆ. ಮತ್ತು ನಾನಿಲ್ಲಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಸಂಜೆ ಹಾಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ, ಜಸ್ಟ್ ಒಂದು ಫೋಟೋ ತೊಗೊಂಡೆ. ಇದು ನಮ್ಮ ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇದು ಬಂದು ನನ್ನ ಮಗನಿಗೆ ನಾನು ಒಂದು ವರ್ಷ 3 ತಿಂಗಳು ಇರೋವಾಗ ಗುರು ಪೌರ್ಣಮಿ ದಿನ ರಾಘವೇಂದ್ರ ಸ್ವಾಮಿ ಥರ ವೇಷ ಹಾಕಿದ್ದೆ. ಇದನ್ನೆಲ್ಲ ನಾವು 1-1.5 ವರ್ಷದಲ್ಲಿ ಟ್ರೈ ಮಾಡ್ಬೋದಷ್ಟೇ, ಆಮೇಲೆ ಅದೆಲ್ಲ ಮಾಡಿಸ್ಕೊಳ್ಳೋದೇ ಇಲ್ಲ. ಮತ್ತು ಸಂಜೆಯಲ್ಲಿ ಸ್ವಲ್ಪ ಬೇಬಿ ಕಾರ್ನ್ ಇತ್ತು, ಸೊ ಅದನ್ನೇ ಕಬಾಬ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ಅಥವಾ ಸ್ನ್ಯಾಕ್ಸ್ ಥರ ಈವ್ನಿಂಗಲ್ಲಿ. ಒಂದು ಬೌಲ್ಗೆ ನಾನು ಸ್ವಲ್ಪ 1 ಎಗ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಎಗ್ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ನಾನು ಹಾಗೆ ಜಜ್ಜಿ ಇದು ಮಾಡ್ಕೊಂಡಿರೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದ್ರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮನೆಯಲ್ಲೇ ಮಾಡ್ಕೊಬೋದು ಕಬಾಬ್ ಪೌಡ್ರನ್ನ. ನಾನಿಲ್ಲಿ ರೆಡಿಮೇಡ್ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಹೇಗಪ್ಪ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ರೆಡಿಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪನೂ ವಾಟರ್ ಆ್ಯಡ್ ಮಾಡ್ದಲೇ ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಕಲಸಿಟ್ಕೋಬೇಕು. ಇದಕ್ಕೆ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೇಬಿ ಕಾರ್ನ್ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾನು ಒಂದು 20 ಮಿನಿಟ್ಸು ಹಾಗೆ ಬಿಡ್ತಾಯಿದ್ದೀನಿ. ಇದನ್ನು ಹಾಗೆ ಮುಚ್ಚಿಟ್ಟು ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಬೇಬಿ ಕಾರ್ನ್ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನಾವು ತಿನ್ಬೋದು. ಇದು ನಾನು ಸೈಡ್ ಡಿಶ್ ಆಗಿ ಮಾಡಿದ್ದೆ ಅಷ್ಟೇ. ನಾವು ಬೇಬಿ ಕಾರ್ನ್ ಬದಲು ಮಶ್ರೂಮು ಅಥವಾ ಹೂಕೋಸು ಅದನ್ನು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು, ಕಿಚನ್ ಕ್ಲೀನಿಂಗ್ ಕೂಡ ಮುಗೀತು. ಸೊ ನಾಳೆ ವೀಕೆಂಡು, ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಅಂತ ವಿಶ್ ಮಾಡ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ವೀಕೆಂಡ್ ಆ್ಯಂಡ್ ಗುಡ್ ನೈಟ್. ಬಾಯ್.